ನೋಡಿ, ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ 26-27ಕ್ಕೆ ಹೊಸದಾಗಿರ್ತಕ್ಕಂಥ ಸಿಲೆಬಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪಠ್ಯಪುಸ್ತಕದಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ. ಸೊ ಆ ನಿಟ್ಟಿನಲ್ಲಿ ಈ ವರ್ಷದ ಅಧ್ಯಯನವನ್ನು ನಾವು ಗಣಿತದಲ್ಲಿ ಪ್ರಾರಂಭ ಮಾಡಬೇಕಾಗಿದೆ. ಮೊದಲನೇ ಅಧ್ಯಾಯ ನಿಮ್ಮ ಭಾಗ 1ದಲ್ಲಿ ಏನಿದೆ ಅಂತಂದರೆ ವರ್ಗ ಮತ್ತು ಘನ ಅಂತಕ್ಕಂಥ ಅಧ್ಯಾಯ ಇದೆ. ಸೊ ಇಲ್ಲಿ ಬರ್ತಕ್ಕಂತಹ ಮೂಲ ಪರಿಕಲ್ಪನೆಗಳನ್ನು ಮೊಟ್ಟ ಮೊದಲಿಗೆ ಚರ್ಚೆ ಮಾಡ್ತಾ ಸಾಗೋಣ. ಮೊದಲನೇದಾಗಿ ನಮಗೆ ವರ್ಗಗಳು ಮತ್ತು ಘನಗಳು ಅಂತ ಯಾವ ಕಂತೀವಿ ಅಂತಂದ್ರೆ, ಈಗ ಒಂದು ಸಂಖ್ಯೆ ಇದ್ದರೆ ಅದೇ ಸಂಖ್ಯೆಯಿಂದ ಒಂದು ಅಥವಾ ಹೆಚ್ಚು ಬಾರಿ ಗುಣಿಸಿದಾಗ ನಮಗೆ ದೊರೀತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಂದರೆ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆ 2 ಇದೆ. 2 ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಇದು ಒಂದು ಸಂಖ್ಯೆ. ಈ 2 ಅಂತಕ್ಕಂಥ ಒಂದು ಸಂಖ್ಯೆಗೆ ನೋಡ್ರಿ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಈ 2 ಅಂತಕ್ಕಂಥ ಸಂಖ್ಯೆ ಇದನ್ನ ಮತ್ತೆ 2 ಒಂದು ಬಾರಿ ಗುಣಿಸಿದಾನೆ ನೋಡ್ರಿ. ಒಂದು ಅಥವಾ ಹೆಚ್ಚು ಬಾರಿ ಆಮೇಲೆ ನೋಡು, 2 ಅಂತಕ್ಕಂಥ ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಒಂದು ಬಾರಿ ನಾ ಗುಣಾಕಾರ ಮಾಡ್ತೀನಿ. ಇವಾಗ 4 ಅಂತಕ್ಕಂಥ ಸಂಖ್ಯೆ ಸಿಗ್ತದೆ. ಇದು ನಮಗೊಂದು ವರ್ಗ ಸಂಖ್ಯೆ ಆಗ್ತದೆ. ಈ 4ಕ್ಕೆ ಏನಂತ ನಾವು ಹೇಳ್ತೀವಿ? ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. ಇದಕ್ಕಿಂತ ಹೆಚ್ಚು ಬಾರಿ ಗುಣಿಸೋಣ. ಇಲ್ಲಿ ನಾನು ಅದೇ 2 ತಗೊಳ್ತೀನಿ. 2ನ್ನ ಇಲ್ಲಿ ಒಂದು ಬಾರಿ ಗುಣಿಸಿದ್ದೆ. ಈಗ ಏನು ಮಾಡ್ತೀನಿ ಅಂದರೆ 2 ಬಾರಿ ಗುಣಿಸ್ತೀನಿ. 2 ಗುಂಡ್ಲೆ 2 ಎಷ್ಟು ಬರ್ತದೆ ನೋಡ್ರಿ? 8 ಬರ್ತದೆ. ಇದು ಒಂದು ಘನ ಸಂಖ್ಯೆ. 8 ಏನಾಗ್ತದೆ ನಮಗಿಲ್ಲಿ? ಘನ ಸಂಖ್ಯೆ ಆಗ್ತದೆ. ಘನ ಸಂಖ್ಯೆ ಅಂತ ಅನಿಸ್ಕೊಳ್ತದೆ. ಆಮೇಲೆ ಇನ್ನೊಂದು ಬಾರಿ, ಈಗ 2 ಬಾರಿ ಗುಣಿಸಿದ್ನ 3 ಬಾರಿ ತಗೋತೀನಿ. 2 2 2 ನೋಡ್ರಿ, 1 2 3ನೇ ಬಾರಿ ಅದೇ ಸಂಖ್ಯೆಯಿಂದ 3ನೇ ಬಾರಿ ಗುಣಿಸ್ತೀನಿ. ಅವಾಗೇನು ಬಂತು ನಿಮ್ಗೆ? 16 ಬರ್ತದ ಇಲ್ಲ? 16 ಅಂತಕ್ಕಂಥದ್ದು ವರ್ಗ ಸಂಖ್ಯೆ ಇದೆ. ಹೀಗೆ ಯಾವುದೇ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಒಂದು ಅಥವಾ ಹೆಚ್ಚು ಬಾರಿ ಗುಣಿಸಿದಾಗ ಸಿಗ್ತಕ್ಕಂಥವ ನಮಗೇನಪ್ಪ ಅಂತಂದ್ರೆ ವರ್ಗಗಳ ಸಂಖ್ಯೆಗಳು ಸಿಗ್ತಾವ. ಇಲ್ಲ ಏನು ಸಿಗ್ತಾವ? ಘನ ಸಂಖ್ಯೆಗಳು ಸಿಗ್ತಾವ. ಈ ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳ ಅಧ್ಯಯನ ನಮ್ಮ ನಿತ್ಯ ಜೀವನದ ಅನೇಕ ಸಂದರ್ಭಗಳಲ್ಲಿ ಬಳಕೆ ಆಗ್ತದೆ. ನಿಮ್ಮ ಒಂದು ಈ ನಮ್ಮ ಫೀಲ್ಡ್ನಲ್ಲಿ ಹೇಳ್ಬೇಕಂದ್ರೆ, ಈ ನಮ್ಮ ವ್ಯವಸಾಯದಲ್ಲಿ ಸಸಿಗಳನ್ನ ನೆಡೋದಿತ್ತಂದ್ರೆ ಎಷ್ಟು ಅಡ್ಡ ಸಾಲುಗಳು, ಎಷ್ಟು ಕಂಬ ಸಾಲುಗಳು ಲೆಕ್ಕ ಹಾಕ್ಬೇಕಂದ್ರೆ ಸಸಿಗಳ ಸಂಖ್ಯೆ ಗೊತ್ತಿದ್ದಾಗ ಎಷ್ಟು ಅಡ್ಡ ಸಾಲು ತಗೋಬೇಕು, ಎಷ್ಟು ಕಂಬ ಸಾಲು ತಗೋಬೇಕು. ನಮ್ಗೆ ವರ್ಗಮೂಲದ ಐಡಿಯಾ ಇತ್ತಂದ್ರೆ ಅದನ್ನ ನಮ್ಗೆ ಜಡ್ಜ್ ಮಾಡಕ್ ಆಗ್ತದ. ಒಂದು ಡಬ್ಬ ಇದ್ರೆ ಅದ್ರೊಳಗೆ ಎಷ್ಟು ನಮ್ಗೆ ಒಂದು ಯಾವುದೋ ಧಾನ್ಯ ತುಂಬೋದ್ರಿಂದ ಎಷ್ಟು ಧಾನ್ಯ ತುಂಬಬಹುದು ಅಂತಕ್ಕಂಥದ್ದು ನಮ್ಗೆ ಲೆಕ್ಕ ಹಾಕ್ಬೇಕಂದ್ರೆ ಘನದ ಮಾಹಿತಿ ಬೇಕಾಗ್ತದ. ಒಂದು ರೂಮ್ ಇದೆ, ಅಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಬಾಕ್ಸಸ್ ಅನ್ನು ಇಡೋದ್ರಿಂದ ಎಷ್ಟು ಬಾಕ್ಸ್ ನಾವಿಲ್ಲಿ ಹಿಡಿಸ್ಲಿಕ್ಕೆ ಸಾಧ್ಯದ. ಹೀಗೆ ಇದು ನಿತ್ಯ ಜೀವನದಲ್ಲಿ ಅನೇಕ ಅನ್ವಯಗಳನ್ನ ವರ್ಗ ಮತ್ತು ಘನ ಹೊಂದಿದೆ. ಅದೆಲ್ಲ ಮತ್ತೆ ಮುಂದುವರೆದ ಭಾಗದಲ್ಲಿ ಅಧ್ಯಯನ ಮಾಡ್ತೀರಿ. ಈಗ ವರ್ಗ ಸಂಖ್ಯೆ, ಸ್ಕ್ವೇರ್ ನಂಬರ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ವರ್ಗ ಸಂಖ್ಯೆ ದಯವಿಟ್ಟು ಗಮನಿಸಬೇಕು. ವರ್ಗ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ದೊರೀತಕ್ಕಂಥ ಫಲಿತಾಂಶ. ಒಂದು ಸಂಖ್ಯೆ ಇರ್ತದೆ, ಅದನ್ನ ಅದಕ್ಕೆ ಗುಣಿಸೋದು. ಅದು ಯಾವುದೇ ಸಂಖ್ಯೆ ಇರಲಿ. ನೋಡ್ರಿ, ಗಣಿತದಲ್ಲಿ ಯಾವುದೇ ಒಂದು ಪೂರ್ಣಾಂಕವನ್ನು ಸ್ವತಃ ಅದರಿಂದಲೇ ಗುಣಿಸಿದಾಗ ಸಿಗುವ ಸಂಖ್ಯೆಯನ್ನ ಏನಂತ ಕರೀತಾರಂತಂದ್ರ ವರ್ಗ ಸಂಖ್ಯೆ ಅಥವಾ ಪೂರ್ಣ ವರ್ಗ ಸಂಖ್ಯೆ ಅಂತ ಕರೀತಾರೆ. ಯಾವುದೇ ಒಂದು ಪೂರ್ಣಾಂಕವನ್ನ ಸ್ವತಃ ಅದರಿಂದಲೇ ಗುಣಿಸಿದಾಗ ಅಥವಾ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಆ ಸಂಖ್ಯೆ ಪೂರ್ಣಾಂಕ ಆಗಿರ್ತದೆ. ನೋಡ್ರಿ, ಯಾವುದೇ ಒಂದು ಪೂರ್ಣಾಂಕವನ್ನ ಸ್ವತಃ ಅದೇ ಪೂರ್ಣಾಂಕದಿಂದ ಗುಣಿಸಿದಾಗ ಸಿಗ್ತಕ್ಕಂಥ ಸಂಖ್ಯೆಗೆ ನಾವೇನಂತ ಕರಿತೀವಿ? ವರ್ಗ ಸಂಖ್ಯೆ ಅಥವಾ ಪೂರ್ಣ ವರ್ಗ ಸಂಖ್ಯೆ ಅಂತ ಕರಿತೀವಿ. ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರೀತಾರೆ. ಇಲ್ಲಿ ಒಂದು ಉದಾಹರಣೆ ನೋಡ್ರಿ, 3 ಗುಂಡ್ಲೆ 3 ಅಂತಕ್ಕಂಥದ್ದು ಒಂದು ಸಂಖ್ಯೆ. ಈ 3 ಅಂತಕ್ಕಂಥ ಸಂಖ್ಯೆಗೆ ನಾವು ಎದರಿಂದ ಗುಣಿಸಿದೀವಿ? ಅದೇ ಸಂಖ್ಯೆಯಿಂದ 3ರಿಂದನೇ ಗುಣಿಸಿದೀವಿ. ಫಲಿತಾಂಶ ಎಷ್ಟು ಬಂದಿದೆ? 9 ಬಂದಿದೆ. ಇಲ್ಲಿ 9 ಅನ್ನೋದು ಏನಾಗ್ತದ? ವರ್ಗ ಸಂಖ್ಯೆ. ಆದ್ರೆ ಯಾವುದರ ವರ್ಗ ಸಂಖ್ಯೆ ಆಗ್ತೈತೆ? ಅದು 3ರ ವರ್ಗ ಸಂಖ್ಯೆ. 3ರ ವರ್ಗ ಸಂಖ್ಯೆ 9. ಈ ಮಾಹಿತಿ ಏನ್ ಕೊಡ್ತದ? 3ರ ವರ್ಗ ಸಂಖ್ಯೆ 9 ಅಂತಕ್ಕಂಥದ್ದನ್ನ ಸಾಂಕೇತಿಕವಾಗಿ ಗಣಿತೀಯ ಭಾಷೆಯಲ್ಲಿ ನಾವು ಹೇಗೆ ಬರಿತೀವಿ ಅಂತಂದ್ರೆ 3ರ ಘಾತ 2. 3 ತಲೆ ಮೇಲೆ ಏನ್ ಬರಿಬೇಕು? ಘಾತ ಸೂಚಿಯಾಗಿ ಎಷ್ಟು ಬರಿಬೇಕು? 2 ಬರಿಬೇಕು. 3ರ ಘಾತ 2 = ಎಷ್ಟು? 9. 3ರ ವರ್ಗ 9. ಇದನ್ನ ಹೆಂಗ್ ಓದ್ಬೇಕು? 3ರ ವರ್ಗ 9. 3ರ ವರ್ಗ = ಎಷ್ಟು? 9. ಇಂಥದ್ದು ಇನ್ನೊಂದೆರಡು ಎಕ್ಸಾಂಪಲ್ಸ್ ನೋಡ್ರಿ. ಇಲ್ಲಿ 5 ಗುಂಡ್ಲೆ 5 ಇದೆ. 5 ಅಂತಕ್ಕಂಥದ್ದು ಒಂದು ಸಂಖ್ಯೆ. 5 ಅಂತಕ್ಕಂಥ ಸಂಖ್ಯೆಗೆ ನಾವು ಎದರಿಂದ ಗುಣಿಸಿದ್ವು? ಮತ್ತ ಅದೇ ಸಂಖ್ಯೆ 5ರಿಂದ ಗುಣಿಸಿದ್ವಿ.
5 ಅನ್ನೋದೊಂದು ಪೂರ್ಣಾಂಕ, ಅದೇ ಪೂರ್ಣಾಂಕದಿಂದ ಗುಣಾಕಾರ ಮಾಡಿದ್ವಿ, ಬಂತೇನು ನಮ್ಗ 25 ಬಂತು. 25 ಅನ್ನೋದು ಯಾವ ಸಂಖ್ಯೆಯ ವರ್ಗ? 5ರ ವರ್ಗ. 25 ಅಂತಕ್ಕಂಥದ್ದು ಎಷ್ಟು? 5ರ ವರ್ಗ. ಇದನ್ನ ಗಣಿತೀಯ ಭಾಷೆಯೊಳಗೆ ಹೆಂಗ್ ಬರೀತೀವಿ ಅದನ್ನು? 5ರ ಘಾತ 2. 5ರ ಘಾತ 2 ಅಂದ್ರೆ 5ರ ವರ್ಗ ಎಷ್ಟು? 25. 5ರ ವರ್ಗ 25. ಇಂಥದ್ದೇ ಇನ್ನೊಂದೆರಡು ಉದಾಹರಣೆಗಳನ್ನು ನಾವು ನೋಡೋಣ ಇಲ್ಲಿ, ಸರಿನಾ? ನೋಡ್ರಿ, ಈಗ 6 ಗುಂಡ್ಲೆ 6 ತಗೊಳ್ಳೋಣ. 6 ಅಂತಕ್ಕಂಥದ್ದು ಒಂದು ಸಂಖ್ಯೆ ಅಥವಾ ಪೂರ್ಣಾಂಕ. 6 ಅಂತಕ್ಕಂಥದ್ದೇನೋ ಒಂದು ಪೂರ್ಣಾಂಕ, ಅದೇ ಪೂರ್ಣಾಂಕದಿಂದ ಗುಣಾಕಾರ ಮಾಡೋಣ. 6 ಗುಂಡ್ಲೆ 6 ಕೊಟ್ಟು ಎಷ್ಟು ಬಂತು? 36 ಬಂತು. ಹೇಳಬೇಕು, ಮಾತಾಡಬೇಕು. ಇಲ್ಲಿ 36 ಅನ್ನೋದೇನು? 36 ಎಂಬುದು ಯಾವುದರ ವರ್ಗ? 6ರ ವರ್ಗ ಸಂಖ್ಯೆ. 6ರ ವರ್ಗ ಸಂಖ್ಯೆ. ಇದನ್ನ ಸಾಂಕೇತಿಕವಾಗಿ ನಾವು ಹೆಂಗ್ ಬರಿತೀವಿ? 6ರ ಇದನ್ನು ಯಾವ ರೀತಿ ಬರಿತೀವಿ? 6ರ ವರ್ಗ 36. 6ರ ವರ್ಗ 36 ಅಂತ ಬರಿತೀವಿ. ಅರ್ಥ ಆಯ್ತಾ? ಇನ್ನು ಋಣಾತ್ಮಕವಾಗಿರ್ತಕ್ಕಂಥದ್ದು ಒಂದು ಉದಾಹರಣೆ ತಗೊಳ್ಳೋಣ. ಋಣ ಸಂಖ್ಯೆ ಏನು ತಗೊಳ್ಳೋಣ? ಗಮನಿಸ್ರಿ, ನಾನೇನು ತಗೊಳ್ತೀನಿ ಅಂದ್ರೆ -7 ತಗೋತೀನಿ. -7ಕ್ಕೆ ಮತ್ತೆ ಎದ್ರಲ್ಲಿ ಗುಣಿಸ್ತೀನಿ ಅಂತಂದ್ರೆ -7ನ ಗುಣಿಸ್ತೀನಿ. -7 ಅಂತಕ್ಕಂಥ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಗೆ ಎಷ್ಟರಿಂದ ಗುಣಾಕಾರ ಮಾಡೋಣ? -7ರಿಂದ ಗುಣಿಸ್ತಾನೆ. -7 ಗುಂಡ್ಲೆ -7 ಗುಣ್ ಅಂದ್ರೆ ಎಷ್ಟು ಬಂತು ನೋಡ್ರಿ? 7 7 49, ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಇಲ್ಲಿ 49 ಎಂಬುದು ಯಾವುದರ ವರ್ಗ? -7ರ. ಇಲ್ಲಿ ನೋಡ್ರಿ, -7ನ್ನ ಪುನರಾವರ್ತನೆ ಮಾಡಿ ಗುಣಿಸಿದ್ರೆ -7ರ ವರ್ಗ ಅಂತ ಹೇಳ್ಬೋದು. ವರ್ಗ ಆಗಿದೆ ಅಂತ ಹೇಳ್ತೀವಿ, ಅಥವಾ ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. ಇನ್ನ ಸಾಂಕೇತಿಕವಾಗಿ ಬರೆಯೋದಾದ್ರೆ ಇದನ್ನ ಹೆಂಗ್ ಬರಿತೀವಿ ಅಂದ್ರೆ -7 ಅದರ ವರ್ಗ, ಅದರ ಘಾತ ಸೂಚಿ 2 ಬರಿಬೇಕು. ವರ್ಗ ಅನ್ನೋದನ್ನು ಸೂಚಿಸಾಕ ಇದ್ರ ಬೆಲೆ ಎಷ್ಟು ಬಂತು? 49. ಅರ್ಥ ಆಯ್ತಾ? ಒಂದು ಸಂಖ್ಯೆಯ ವರ್ಗ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಒಂದು ಸಂಖ್ಯೆಯನ್ನ ಅಥವಾ ಒಂದು ಪೂರ್ಣಾಂಕವನ್ನ ಅದೇ ಪೂರ್ಣಾಂಕದಿಂದ ಗುಣಿಸಿದಾಗ ಸಿಗ್ತಕ್ಕಂತಹ ಫಲಿತಾಂಶನ ಏನಾಗ್ತದ? ಆ ಸಂಖ್ಯೆಯ ಒಂದು ವರ್ಗ ಸಂಖ್ಯೆ ಆಗ್ತದ. ಇದು ಮಾಹಿತಿ. ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು, ಮತ್ತೆ ನಿಮ್ಮ ಬುಕ್ನಲ್ಲಿ ನೀಟಂಗಿ ಈ ವಿಷಯಗಳನ್ನ ನಮೂದು ಮಾಡ್ಕೋಬೇಕು. ಸರಿ, ಇವಾಗ ನಾನು ಮುಂದಿನ ಒಂದು ಮಾಹಿತಿಗೆ ಸಾಗ್ತಾ ಇದ್ದೇನೆ. ಏನಿದೆ ಅಂತ ನೋಡಿ, ಅದ್ರ ಮುಂದುವರೆದ ಭಾಗನ ಒಂದು ಸಂಖ್ಯೆಯ ವರ್ಗ ಅಂದ್ರೆ ಆ ಸಂಖ್ಯೆ ಘಾತ 2 ಆಗಿರ್ತತಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಯ್ತು. ಅದನ್ನ ಸಾಂಕೇತಿಕವಾಗಿ ಎ ಒಂದು ಸಂಖ್ಯೆಯಾದರೆ, ಎ ಅನ್ನೋದು ಒಂದು ಸಂಖ್ಯೆ ಆದ್ರೆ ಎನ ವರ್ಗವನ್ನು ಹೆಂಗ್ ಬರೀತಾರ? ಎನ ಘಾತ 2 ಅಂತಂದು ಬರೀತಾರ. ಹೌದು? ಹಂಗ ನೀವು ಬೇರೆ ಬಿ ಅಂತಕ್ಕಂಥದ್ದು ಒಂದು ಸಂಖ್ಯೆ ಆಗಿತ್ತಂದ್ರೆ ಬಿ ನ ವರ್ಗ ಹೆಂಗ್ ಬರಿಬೇಕು? b² ಅಂತ ಬರೀಬೇಕು. ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಆಗಿತ್ತಂದ್ರೆ ಎಕ್ಸ್ ನ ವರ್ಗ ಹೆಂಗ್ ಬರೀ ಎಕ್ಸ್ ಸಂಖ್ಯೆಯ ವರ್ಗ ಹೆಂಗ್ ಬರೀತೀರ? ಆ ವರ್ಗ ಸಂಖ್ಯೆ x² ಅಂತ ಬರೀತೀವಿ. ಅದರ ವರ್ಗವನ್ನ ಘಾತ 2 ಅಂತ ಬರೆದ್ರೆ ಅಂದ್ರೆ ಸರಿ ಹೋಗ್ತದೆ. ಸರಿನಾ? ಇನ್ನು ಮುಂದುವರೆದ ಭಾಗದಲ್ಲಿ ಇಲ್ಲೊಂದು ಚಾರ್ಟ್ ಹಾಕೊಂಡಿದ್ದೀನ, ಸಂಖ್ಯೆ ಮತ್ತು ವರ್ಗ ಅಂತ ಹೇಳಿ 2 ಕಾಲಮ್ ಅದಾವ. ಇಲ್ಲಿ ಏನ್ ಮಾಡೋಣ? 1 ತಗೊಳ್ಳೋಣ, 2 ತಗೊಳ್ಳೋಣ, 3 ತಗೊಳ್ಳೋಣ, 4 5, ಆಮೇಲೆ 6 7 8 9 ಮತ್ತೆ 10 ಇದೆ. ಇಲ್ಲಿ 1 ಅಂತಕ್ಕಂಥ ಒಂದು ಸಂಖ್ಯೆ ಇದೆ. ಈ 1ರ ವರ್ಗ ಇದನ್ನ ಸಾಂಕೇತಿಕವಾಗಿ ಹೆಂಗ್ ಬರಿತೀವಿ ಅಂದ್ರೆ 1ರ ಘಾತ ಎಷ್ಟು ಬರಿತೀವಿ? 2 ಬರಿತೀವಿ. ಹಿಂಗಂದ್ರೆ ಏನು? 1 ಗುಂಡ್ಲೆ 1. ಇದರ ಅರ್ಥ ಎಷ್ಟು? ಇದರ ಉತ್ತರ ಎಷ್ಟು? 1 ಬರ್ತದೆ. ಈ 2 ಅಂತಕ್ಕಂಥ ಸಂಖ್ಯೆ 2ರ ವರ್ಗವನ್ನು ಹೆಂಗ್ ಬರಿತೀವಿ? 2ರ ಘಾತ 2 ಬರಿತೀವಿ. ಹಿಂಗಂದ್ರೆ ಏನು? 2 ಗುಂಡ್ಲೆ 2. ಫಲಿತಾಂಶ ಎಷ್ಟು ಬರ್ತದ? 4 ಬರ್ತದೆ. ಅಂದ್ರೆ 2ರ ವರ್ಗ ಎಷ್ಟು ಅಂತ ತಿಳ್ಕೊಬೇಕು? 4 ಅಂತಕ್ಕಂಥದ್ದು ತಿಳ್ಕೊಬೇಕು. ಆಮೇಲೆ 3ರ ಘಾತ ಎಷ್ಟು? 3ರ ವರ್ಗ ಅದು ಬರಿಬೇಕಾಗಿತ್ತು. ನಾನು 3ರ ಘಾತ 2 ಬರಿತೀನಿ. 3 ಗುಂಡ್ಲೆ 3. 3 ಗುಂಡ್ಲೆ 3 ಅಂದ್ರೆ ಎಷ್ಟು ಬರಿತೀವಿ? 9 ಬರಿತೀವಿ. ಅರ್ಥ ಮಾಡ್ಕೊಳತ್ತೀರಿ ಎಲ್ಲರೂ? ಈಗ 4ರ ವರ್ಗ ಬರೆಯೋದಿತ್ತು ನಂಗೆ. 4ರ ವರ್ಗ ಬರೆಯೋದು, 4ರ ಘಾತ 2 ಬರಿತೀನಿ, 4ರ ತಲೆ ಮೇಲೆ 2 ಬರಿತೀನಿ, 4ರ ಘಾತ ಸೂಚಿಯಾಗಿ 2 ಬರಿತೀನಿ. ಇನ್ನಂಗೆ ಬರೆಯೋಣ. 4 ಗುಂಡ್ಲೆ 4 ಎಷ್ಟು ಬಂತು? 16 ಬಂತು. ಮುಂದೆ ಏನು ಬರಿಬೇಕಾಗಿತ್ತು ನನಗೆ? 5ರ ವರ್ಗವನ್ನ ಬರಿಬೇಕಾಗಿತ್ತು. 5ರ ತಲೆ ಮೇಲೆ 2 2, 5 ಗುಂಡ್ಲೆ 5 ಅಂದ್ರೆ ಎಷ್ಟು ಬಂತು? 25. ಇನ್ನು 6ರ ವರ್ಗ ಬರಿಬೇಕಾಗಿತ್ತು. 6ರ ವರ್ಗ ಬರಿಬೇಕಾಗಿತ್ತು. 6ರ ಘಾತ ಎಷ್ಟು? 2 ಬರೋಣ. 6 ಗುಂಡ್ಲೆ 6 ಇಕ್ಕೊಟ್ಟು ಎಷ್ಟು ಬಂತು? 36.
ನನಗೆ ನೆಕ್ಸ್ಟ್ 7 ಅಂತಕ್ಕಂಥ ಸಂಖ್ಯೆ ಐತಿ, ಅದ್ರ ವರ್ಗ ಬರಿಬೇಕಾಗಿ 7ರ ವರ್ಗ ಇಕ್ವಲ್ಟು 7 ಗುಂಡ್ಲೆ 7 ಇಕ್ವಲ್ಟು ಎಷ್ಟು ಬರೀತೀರಿ? 49 ಬರೀತೀರಿ. ಇನ್ನು ಯಾವ್ದ್ರ ವರ್ಗ ಬರೆಯೋಣ? 8ರ ವರ್ಗ ಬರೆಯೋಣ. ಸರಿ, ಇದು 8ರ ವರ್ಗ ಸಾಂಕೇತಿಕವಾಗಿ. ಹಿಂಗಂದ್ರೆ ಏನು? 8 ಗುಂಡ್ಲೆ 8 8ನ 2 ಸಲ ಗುಣಿಸ್ಬೇಕು, 2 ಸಲ 8 ಗುಂಡ್ಲೆ 8 ಉತ್ತರ ಎಷ್ಟು ಬಂತು? 64. ಇನ್ನು 9ರ ವರ್ಗ 9ಕ್ಕೆ ಏನ್ ಮಾಡ್ಬೇಕು? 9ರಿಂದ ಗುಣಿಸ್ಬೇಕು. 9 ಗುಂಡ್ಲೆ 9 ಮಾಡ್ರಿ, ಎಷ್ಟು ಬಂತು? 81 ಬಂತ ಇಲ್ಲ? ಇನ್ನ 10ರ ವರ್ಗ 10ರ ವರ್ಗ ಇಕ್ಕೊಟ್ಟು 10 ಗುಂಡ್ಲೆ 10 10 ಗುಂಡ್ಲೆ 10 ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ. ಇಲ್ಲಿ ತಿಳ್ಕೊಬೇಕಾದದ ಈ ಸ್ಲೈಡ್ನಾಗ ಇಲ್ಲಿ ಏನೈತಂದ್ರ 1ರ ವರ್ಗ 1 ನೀವು ನೆನಪಿನಾಗ ಇಟ್ಕೋಬೇಕು, ಪರ್ಮನೆಂಟ್ ಮೆಮರಿಗೆ ಇಟ್ಕೋಬೇಕು. 1ರ ವರ್ಗ 1, 2ರ ವರ್ಗ ಎಷ್ಟು? 4, 3ರ ವರ್ಗ 4ರ ವರ್ಗ 5ರ ವರ್ಗ 6ರ ವರ್ಗ 7ರ ವರ್ಗ 8ರ ವರ್ಗ 9ರ ವರ್ಗ 10ರ ವರ್ಗ. ಸರಿ, ನೆಕ್ಸ್ಟ್ ಮುಂದುವರೆದ ಭಾಗದ 11, 12, 13, 14, 15. 11ರ ವರ್ಗ ಬರಿಬೇಕಾಗಿತ್ತು. 11ರ ವರ್ಗ 11 ನೆಕ್ಸ್ಟ್ 16, 17, 18, 19, 20 ತನಕ ತಗೋತೀನಿ ನಾ ಇಲ್ಲಿ. 11ರ ವರ್ಗ 11 ಮತ್ತು 11 ಗುಣಿಸ್ಬೇಕು. 11ರ ವರ್ಗ ಅಂದ್ರೆ 11 ಮತ್ತು 11 ಏನ್ ಮಾಡ್ಬೇಕು? ಗುಣಿಸ್ಬೇಕು. ಎಷ್ಟು ಬರ್ತದ? 121. 12ರ ವರ್ಗ ಬೇಕಂದ್ರೆ ಏನ್ ಮಾಡ್ಬೇಕು? 12 ಗುಂಡ್ಲೆ 12 ಮಾಡ್ಬೇಕು. 12 ಗುಣಿಸ್ರಿ 144. ಸರಿ, 13ರ ವರ್ಗ ಬರಿಬೇಕಾಗಿತ್ತು ನಂಗೆ. ಅಂದ್ರೆ 13 ಗುಂಡ್ಲೆ 13, 13 ಮತ್ತು 13 ಗುಣಿಸ್ರಿ 169, 169. 14ರ ವರ್ಗ ಬೇಕಾಗಿತ್ತು ನಂಗೆ. ಅಂದ್ರೆ 14 ಗುಂಡ್ಲೆ 14 ಮಾಡ್ಬೇಕು. ನಾನು ಹೇಳ್ತಿರೋ ಗುಣಾಕಾರ ಮಾಡಿ ಹೇಳ್ತೀರಿ? 296 ಇಲ್ಲಿದ 196, 196. 14ರ ವರ್ಗ ಎಷ್ಟು? 196. 15ರ ಘಾತ 2 ಬರೀತೆ, ಅಂದ್ರೆ 15ರ ವರ್ಗ ಬರೀತೆ. 15 ಗುಂಡ್ಲೆ 15 ಹೇಳ್ತಿರೋ ಗುಣಾಕಾರ ಮಾಡಿ ಹೇಳ್ತೀರಿ? ಹೇಳ್ರಿ. 225 ನೆನ್ಪಿಟ್ಟಿದ್ರಿ? 225. ಆಮೇಲೆ 16ರ ವರ್ಗ 16 ಗುಂಡ್ಲೆ 16 ಎಷ್ಟು? 250. ಮುಂದೋಗಿ ಸ್ಲೋ ಆಗಕೈತಿ ನೋಡಿ ಧ್ವನಿ. 17, 17ರ ವರ್ಗ 17 ಗುಂಡ್ಲೆ 17 ಹೇಳ್ರಿ. ಸುಮ್ಮ ಆಗಕತ್ತಿರಲ್ಲ ಯಾಕ? ಗುಣಾಕಾರ ಮಾಡಿ ನೋಡ್ರಿ. 289, 289. ಕರೆಕ್ಟ್ ಹೇಳ್ತೀರಿ? ನೀವು ಹೇಳಿದ್ ಬರತ್ತೇನ ಮತ್ತೆ 9 ನೆನಪಿಟ್ಟಿಲ್ಲ ಇವತ್ತು. 18ರ ವರ್ಗ 18 ಗುಂಡ್ಲೆ 18 ಎಷ್ಟು ಬರ್ತೈತಿ? 324. ಕರೆಕ್ಟ್ ಹೇಳಿರಿ? ಗುಣಾಕಾರ ಮಾಡಿ ನೋಡ್ರಿ, ಆದ್ರೆ ಕನ್ಫರ್ಮ್ ಮಾಡ್ಕೊರಿ. 19ರ ವರ್ಗ 19 ಗುಂಡ್ಲೆ 19 ಮಾಡ್ರಿ. 19 ಗುಂಡ್ 361. ಆಮೇಲೆ 20ರ ವರ್ಗ 20 ಗುಂಡ್ಲೆ 20 ಎಷ್ಟು ಬಂತು? 400. ಇಲ್ಲಿ ಏನು ನೀವು ಗಮನಿಸ್ಬೇಕು, ನೆನ್ಪಿಡಿಬೇಕು? 11ರ ವರ್ಗ ಹೇಳ್ರಿ. 12ರ ವರ್ಗ 13ರ ವರ್ಗ 14ರ ವರ್ಗ 15ರ ವರ್ಗ 16ರ ವರ್ಗ 17ರ ವರ್ಗ 18ರ ವರ್ಗ 19ರ ವರ್ಗ 20ರ ವರ್ಗ. ಸರಿ, ನೀವು ಕನಿಷ್ಠ ಒಂದು 25ರ ತನಾರೇ ಪೂರ್ಣ ವರ್ಗ ಸಂಖ್ಯೆಗಳನ್ನ ನೆನ್ಪಿಟ್ಟು. 30ರ ತನ ನೆನ್ಪಿಟ್ರೆ ಬಹಳ ಒಳ್ಳೇದು. 25ರ ತನಾರೇ ನೆನ್ಪಿಡಬೇಕು. ಹೌದಾ? ಇನ್ನೊಂದು ಎಷ್ಟ? 20 ಅಲ್ಲಿ ಎಷ್ಟಾತ್? ಲಾಸ್ಟ್ 20 ಆತಲ್ಲ. 21, 22, 23, 24, 25, 26, 27, 28, 29, 30.
ಇದನ್ನ ಇಲ್ಲೇ ನಿಮ್ಗೆ ಹೋಮ್ವರ್ಕ್ ಅಂತ ಕೊಡ್ತೇನೆ, ಗುಣಾಕಾರ ಮಾಡಿ ಟೇಬಲ್ ಪೂರ್ಣ ಮಾಡಿ ನೋಡೋಣ. 2 ನಿಮಿಷ ಟೈಮ್ ತಗೋರಿ. ಸರಿ ಹೇಳ್ರಿ, ಬರದ್ರ ಅಂತ ಅನ್ಕೊಂತೀನಿ. 21ರ ವರ್ಗ ಎಷ್ಟು ಹೇಳ್ರಿ? 21ರ ವರ್ಗ ಎಷ್ಟು? ನೇರವಾಗಿ ಬೆಲೆ ಬರೀತೇನೆ ನೋಡಿ, 441. 22ರ ವರ್ಗ 484. 23ರ ವರ್ಗ 23ರ ವರ್ಗ 529. ಆಮೇಲೆ 24ರ ವರ್ಗ 76. 25ರ ವರ್ಗ 625. ಮುಂದಿನ ಹೇಳ್ರಿ. 26ರ ವರ್ಗ 676. 27ರ ವರ್ಗ 729. 729. 28ರ ವರ್ಗ 784. 29ರ ವರ್ಗ, ಆಮೇಲೆ 30ರ ವರ್ಗ 900. 30 ಗುಂಡ್ಲೆ 30, 900 ಬರ್ತದೆ. ನೀವು ಕನಿಷ್ಠ 20ರವರೆಗೆ, ಗರಿಷ್ಠ 30ರವರೆಗೆ ಪೂರ್ಣ ವರ್ಗ ಸಂಖ್ಯೆಗಳನ್ನು ನೆನ್ಪಿಡ್ರಿ. ಇವೆಲ್ಲ ಪೂರ್ಣ ವರ್ಗ ಸಂಖ್ಯೆಗಳು. 441, 484, 529 ಇವೆಲ್ಲ ಪೂರ್ಣ ವರ್ಗ ಸಂಖ್ಯೆಗಳು. ಯಾವ ಸಂಖ್ಯೆಯ ವರ್ಗಗಳಾಗಿದಾವ ಅನ್ನೋದನ್ನ ತಾವೆಲ್ಲ ನೆನಪಿನಲ್ಲಿ ಇಟ್ಕೊಡ್ರಿ. ಸರಿ, ಮುಂದೆ ಹೋಗೋಣ. ಸರಿ, ದಯವಿಟ್ಟು ಲಕ್ಷ ಕೊಡ್ರಿ. ಮುಂದಿನ ಮಾಹಿತಿ ಪೂರ್ಣ ವರ್ಗಗಳ ವಿನ್ಯಾಸಗಳು ಮತ್ತು ಲಕ್ಷಣಗಳು. ಪೂರ್ಣ ವರ್ಗ ಸಂಖ್ಯೆಗಳ ಏನು ವಿನ್ಯಾಸಗಳು ಮತ್ತು ಲಕ್ಷಣಗಳು, ಪ್ಯಾಟರ್ನ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಇಲ್ಲಿ ಒಂದು ಸ್ವಲ್ಪ ಲಕ್ಷ ಕೊಡ್ರಿ. 0, 1, 2, 3, 4, 5, 6, 7, 8, 9 10 ಮತ್ತೆ ಬಿಡಿ ಸ್ಥಾನದಾಗ 0 ಅಂದ. ಬಿಡಿ ಸ್ಥಾನದಾಗ ನೋಡ್ರಿ, 0ದಿಂದ 9 ತನ ಈ 10 ಅಂಕಿ ಒಳಗ 2, 3, 7, 8 ಲಕ್ಷ ಕೊಡ್ಬೇಕು. 2, 3, 7 ಮತ್ತ 8. 2, 3, 7, 8. ಒಂದು ಸಂಖ್ಯೆ 2, 3, 7 ಅಥವಾ 8ರಿಂದ ಕೊನೆಗೊಳ್ತಿತ್ತಂದ್ರ, ಅಥವಾ ಬಿಡಿ ಸ್ಥಾನದಾಗ 2, 3, 7, 8 ಒಳಗಿಂದ ಯಾವುದೇ ಒಂದು ಸಂಖ್ಯೆ ಇತ್ತಂದ್ರ ಅದು ಯಾವಾಗಲೂ ಏನಾಗಂಗಿಲ್ಲ, ಪೂರ್ಣ ವರ್ಗ ಸಂಖ್ಯೆ ಆಗಂಗಿಲ್ಲ. ಉದಾಹರಣೆ ನೋಡ್ರಿ, 23 ಪೂರ್ಣ ವರ್ಗ ಸಂಖ್ಯೆ ಆಕತೇನ? ಆಗೋದಿಲ್ಲ. ಬಿಡಿ ಸ್ಥಾನದಾಗ ಎಷ್ಟೈತಿ? 3 ಐತಿ. ಬರೇ ಬಿಡಿ ಸ್ಥಾನ ನೋಡಿ ಹೇಳ್ಬಿಡುದ. 4, 6, 3, 2 ಐತಿ ಕೊಡು. 4 ಅಂಕಿ ಸಂಖ್ಯೆ ಐತಪ್ಪ, ಹೆಂಗ ಏನ ಯಾವ್ದಾರ ವಿಧಾನ ಚೆಕ್ ಮಾಡ್ಬೇಕನ್ನ ಏನೋ ವಿಚಾರ ಮಾಡಂಗಿಲ್ಲ. ಏನು ವಿಚಾರ ಮಾಡಂಗಿಲ್ಲ. ಅಕ್ಕ ಈ ಕಡೆ ನೋಡಿ, ಏನು ವಿಚಾರ ಮಾಡಂಗಿಲ್ಲ. ಬಿಡಿ ಸ್ಥಾನದಾಗ ಎಷ್ಟೈತಿ? 2 ಐತಿ. ಬಿಡಿ ಸ್ಥಾನದಾಗ 2 ಬತ್ತಂದ್ರೆ ಕಂಪಲ್ಸರಿ ಏನಿಲ್ಲದ, ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹೌದಾ? ಇನ್ನ 123 ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಬಿಡಿ ಸ್ಥಾನದಾಗ 3 ಐತಿ. ಬರೀ 27 ತಗೊಳ್ಳೋನು, ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಇದು ಕೂಡ. ಬಿಡಿ ಸ್ಥಾನದಾಗ ಎಷ್ಟೈತಿ? 7 ಐತಿ. 437 ತಗೋರಿ, ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಸರಿನಾ? 528 ತಗೊಂಡ್ರೆ ಇದು ಕೂಡ ಏನಲ್ಲ ಹೇಳ್ರಿ, ಪೂರ್ಣ ವರ್ಗ ಸಂಖ್ಯೆ ಅಲ್ಲ. 398 ತಗೊಂಡ್ರ ಇದು ಕೂಡ ಏನಲ್ಲ, ಪೂರ್ಣ ಸಂಖ್ಯೆ. ಇವು ಏನಲ್ಲ, ವರ್ಗ ಸಂಖ್ಯೆಗಳಲ್ಲ. ವರ್ಗ ಸಂಖ್ಯೆಗಳಲ್ಲ ಅಥವಾ ಪೂರ್ಣ ವರ್ಗಗಳಲ್ಲ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಬಿಡಿ ಸ್ಥಾನದಾಗ ಏನ್ ನೆನ್ಪಿಟ್ಕೋಬೇಕು? 2, 3, 7, 8. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, 2, 3, 7, 8 ಬಿಡಿ ಸ್ಥಾನದಾಗಿದ್ರೆ, ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿದ್ರೆ ಅದೇನಾಗಿರಂಗಿಲ್ಲ, ಏನೂ ಆಗಿರಂಗಿಲ್ಲ, ಪೂರ್ಣ ವರ್ಗ ಸಂಖ್ಯೆ ಆಗಿರೋದಿಲ್ಲ ಅಂತಕ್ಕಂಥದ್ದನ್ನ ಗಮನದಾಗಿರ್ಬೇಕು. ಇನ್ನ ಇವೇನು ಆಗಲೇ ಬಂದಿತ್ತಲ್ಲ ಇಲ್ಲಿ ನೋಡ್ರಿ, 2, 3, 7, 8 ಬಿಟ್ರೆ ಉಳಿದು ಏನ್ ನೋಡ್ರಿ, 0, 1, 4, 5, 6, 9. 0, 1, 4, 5, 6, 9. 0, 1, 4, 5, 6 ಅಥವಾ 9. 0, 1, 4, 5, 6, 9. ಈ 6 ಸಂಖ್ಯೆ ಒಳಗಿಂದ ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಾಗಿತ್ತಂದ್ರ ಆವಾಗ ಆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ವರ್ಗ ಆಗಬಹುದು, ಆಗದೇನೂ ಇರಬಹುದು. ಎರಡೂ ಸಾಧ್ಯತೆ ಇದೆ ನೋಡ್ರಿ. ಬಿಡಿ ಸ್ಥಾನದಲ್ಲಿ 0, 1, 4, 5, 6 ಅಥವಾ 9 ಹೊಂದಿರುವ ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ವರ್ಗವಾಗಿರಬಹುದು ಅಥವಾ ಇಲ್ಲದೆಯೂ ಇರಬಹುದು. ಎರಡು ರೀತಿ ಉದಾಹರಣೆಗಳನ್ನು ನೋಡೋಣ.
ಈಗ ನೋಡ್ರಿ 10 ಅಂತಕ್ಕಂಥ ಸಂಖ್ಯೆ, ಇದು ಪೂರ್ಣವರ್ಗ ಸಂಖ್ಯೆನ ಅಲ್ಲ, ಇದು ವರ್ಗ ಪೂರ್ಣ ವರ್ಗವಲ್ಲ. ಹೌದಾ ಇಲ್ಲ? ಅದ 100 ತಗೊಂಡ್ರ 10 ಗುಂಡ್ಲೆ 10 ಪೂರ್ಣವರ್ಗ ಸಂಖ್ಯೆ ಬರ್ತೈತಿಲ್ಲ ಇದು, ಇದು ನಮಗೇನಾಗತ್ತ ಪೂರ್ಣ ವರ್ಗ ಆಗ್ತದ. ಹಂಗ ಈಗ 14 ತಗೊಂಡ್ರ ಪೂರ್ಣವರ್ಗ ಅಲ್ಲ, ಇದೇನಲ್ಲ ಪೂರ್ಣ ವರ್ಗವಲ್ಲ. ಹೌದು? ಆದ್ರ 144 ತಗೊಂಡ್ರ ಏನಾಕತಿ? ಪೂರ್ಣ ವರ್ಗ ಆಕತ್ತೆ ಇಲ್ಲ ಅದ, ಇದು ಪೂರ್ಣವರ್ಗ ಸಂಖ್ಯೆ ಅನ್ನೋದನ್ನ ನಾವು ಗಮನಿಸ್ತೇವೆ. ಅರ್ಥ ಆಯ್ತು? ಬಿಡಿ ಸ್ಥಾನದಾಗ 0 1 4 5 6 ಅಥವಾ 9, 0 1 4 5 ಅಥವಾ 9, 0 1 4 5 6 ಅಥವಾ 9 ಈ 6 ಸಂಖ್ಯೆ ಒಳಗೆ ಯಾವ್ದಾರೆ ಒಂದಿತ್ತಂದ್ರ ಬಿಡಿ ಸ್ಥಾನದಾಗ, ಒಂದು ಸ್ವಾಭಾವಿಕ ಸಂಖ್ಯೆ ಬಿಡಿ ಸ್ಥಾನದಾಗ ಇತ್ತು ಅಂತಂದ್ರೆ ಅದು ಪೂರ್ಣ ವರ್ಗ ಆಗಬಹುದು ಅಥವಾ ಆಗದೆ ಇರಬಹುದು ಅಂತಕ್ಕಂಥ ಮಾಹಿತಿ ನಿಮಗೆಲ್ಲ ಇರಲಿ. ಇನ್ನ ಕೊನೆಯಲ್ಲಿ ಬೆಸ ಸಂಖ್ಯೆಯ ಸೊನ್ನೆಗಳನ್ನು ಹೊಂದಿರುವ ಸಂಖ್ಯೆಯು ಎಂದಿಗೂ ಪೂರ್ಣ ವರ್ಗ ಆಗುವುದಿಲ್ಲ. ಈಗ ನೋಡ್ರಿ 1000 ಇಲ್ಲಿ ಇಲ್ಲಿ ನೋಡ್ರಿ ಸೊನ್ನೆ ಸಂಖ್ಯೆ ಅನ್ಸುದು 1 2 3 ಇವೇನದಾವ ಬೆಸ ಸಂಖ್ಯೆಯ ಸೊನ್ನೆಗಳದಾವ, ಬೆಸ ಸಂಖ್ಯೆಯ ಸೊನ್ನೆಗಳದಾವ, ಯಾವತ್ತೂ ಪೂರ್ಣ ವರ್ಗ ಆಗೋದಿಲ್ಲ. 2 3 0 1 ಬೆಸ ಸಂಖ್ಯೆ, ಇದು ಯಾವತ್ತು ಪೂರ್ಣ ವರ್ಗ ಸಂಖ್ಯೆ ಆಗಂಗಿಲ್ಲ. 2 7 0 0 0 ಏನಾಗಂಗಿಲ್ಲ, ಇದು ಪೂರ್ಣ ವರ್ಗ ಸಂಖ್ಯೆ ಆಗೋದಿಲ್ಲ. ನೋಡ್ರಿ ಯಾವುದೇ ಒಂದು ಸಂಖ್ಯೆಯ 1 2 3 4 5 ಸೊನ್ನೆ ತಗೊಂಡೇನಲ್ಲಿ, ಇದು ನೋಡ್ರಿ ಇಲ್ಲಿ ಇದು ಬೆಸ ಸಂಖ್ಯೆಯ ಕೊನೆಯಲ್ಲಿ ಬೆಸ ಸಂಖ್ಯೆಯ ಸೊನ್ನೆಗಳನ್ನು ಹೊಂದಿರುವ ಸಂಖ್ಯೆ ಎಂದಿಗೂ ಏನಾಗೋದಿಲ್ಲ ಪೂರ್ಣ ವರ್ಗ ಆಗೋದಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಉದಾಹರಣೆಗಳು ಪೂರ್ಣವರ್ಗ ಸಂಖ್ಯೆಗಳು, ಪೂರ್ಣವರ್ಗ ಸಂಖ್ಯೆಗಳು ಅಲ್ಲಿವು ಪೂರ್ಣ ವರ್ಗವಲ್ಲ, ಇಷ್ಟ ಬರೀತಾನೆ. ಇವೆಲ್ಲ ಎಂಥ ಸಂಖ್ಯೆಗಳು? ಪೂರ್ಣ ವರ್ಗವಲ್ಲದ ಸಂಖ್ಯೆಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನ ಒಂದು ಬೆಸ ಸಂಖ್ಯೆ ತಗೊಂಡ್ರೆ ಉದಾಹರಣೆ 3, ಬೆಸ ಸಂಖ್ಯೆಯ ವರ್ಗ 9 ಬಂತ, ಅದು ಬೆಸ ಸಂಖ್ಯೆ ಆಗೈತಿಲ್ಲ ನೋಡ್ರಿ. 13 ಬೆಸ ಸಂಖ್ಯೆ, ಇದು ಇದರ ವರ್ಗ ತಗೊಂಡ್ರೆ 169, ಇದು ಕೂಡ ಏನಾಗೈತಿ ಬೆಸ ಸಂಖ್ಯೆನ ಆಗೈತಿ. ಅಂದ್ರೆ ಒಂದು ಬೆಸ ಸಂಖ್ಯೆಯ ವರ್ಗ ಯಾವತ್ತು ಏನಾಗಿರ್ತತಿ ಬೆಸ ಸಂಖ್ಯೆನ ಆಗಿರ್ತತಿ. ಇನ್ನೊಂದು ಸಮಸಂಖ್ಯೆ ತಗೊಂಡ್ರ 4 ತಗೊಳ್ಳೋಣ, 4ರ ವರ್ಗ ಎಷ್ಟು 16, ಆಮೇಲೆ 16 ಇದು ಒಂದು ಬೆಸ ಸಮಸಂಖ್ಯೆನ ಬೆಸ ಸಂಖ್ಯೆ ಸಮಸಂಖ್ಯೆ. 4 ಸಮಸಂಖ್ಯೆ, ಸಮಸಂಖ್ಯೆಯ ವರ್ಗ ಸಮಸಂಖ್ಯೆ ಆಗೈತಿ. 16 ಸಮಸಂಖ್ಯೆಯ ವರ್ಗ ತಗೊಂಡ್ರೆ 256, ಇದು ಕೂಡ ಏನು ಸಮಸಂಖ್ಯೆನಾಗಿದೆ. ಅಂದ್ರೆ ತೀರ್ಮಾನ ಏನು? ಸಮಸಂಖ್ಯೆಯ ವರ್ಗವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ, ಬೆಸ ಸಂಖ್ಯೆಯ ವರ್ಗವು ಯಾವಾಗಲೂ ಏನಾಗಿರ್ತದೆ ಬೆಸ ಸಂಖ್ಯೆನೇ ಆಗಿರ್ತದ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಡಬೇಕಾಗ್ತದ. ಆಮೇಲೆ ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ನೋಡ್ರಿ, 1 ಅಥವಾ 9ರಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು, ಉದಾಹರಣೆ 11ಪ್ಪ 1ರಿಂದ ಕೊನೆಗೊಂಡೈತಿ, ಇದ್ರ ವರ್ಗ ತಗೊಂಡ್ರೆ 121. 9ರಿಂದ ಕೊನೆಗೊಳ್ಳೋದು, 9ರಿಂದ 9 ತಗೋರಿ, 9ರ ವರ್ಗ ಎಷ್ಟು ಬರ್ತೈತಿ 80. ಯಾವ್ದ್ರಿಂದ ಕೊನೆಗೊಂಡೈತಿ ನೋಡ್ರಿ, ಇಲ್ಲಿ ಒಂದೈತಿ, ಇಲ್ಲಿ ಒಂದೈತಿ, ಇಲ್ಲಿ ಬಿಡಿ ಸ್ಥಾನದಾಗ 1 ಐತಿ, ಇಲ್ಲಿ 9 ಐತಿ. ಅದರ ವರ್ಗ ಯಾವತ್ತು ಏನು ಹೊಂದಿರ್ತೈತಿ 1ರಿಂದ ಕೊನೆಗೊಳ್ಳುತ್ತೆ. 1 ಅಥವಾ 9ರಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಎದರಿಂದ ಕೊನೆಗೊಳ್ತೈತಿ 1ರಿಂದ ಕೊನೆಗೊಳ್ತೈತಿ. 2 ಅಥವಾ 8ರಿಂದ ಕೊನೆಗೊಳ್ಳುವ, 2 ಉದಾಹರಣೆ 12ರ ವರ್ಗ ಎಷ್ಟು 140. ಹೌದಾ? 8ರಿಂದ ಕೊನೆಗೊಳ್ಳುದು 18ರ ವರ್ಗ ಹೇಳ್ರಿ, ಬರ್ಕೊಂಡ್ರಲ್ಲ ಈಗಲೇ. 18ರ ವರ್ಗ ಎಷ್ಟು 324. ಎದರಿಂದ ಕೊನೆಗೊಂಡಿತ್ತು ನೋಡ್ರಿ ಇದು, ನೋಡ್ರಿ 2 ಅಥವಾ 8ರಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಎಷ್ಟರಿಂದ ಕೊನೆಗೊಳ್ಳಬೇಕು 4ರಿಂದ ಕೊನೆಗೊಳ್ಳಬೇಕು, 8 ಅಲ್ಲ. ಇಲ್ಲೇನ್ ಬರಿಬೇಕು ನಾನು 4ರಿಂದ ಕೊನೆಗೊಳ್ಳಬೇಕು. ತಿಳಿತಿದ್ದು ಬಹಳ ಸುಲಭ ಇದೆ. 3 ಅಥವಾ 7ರಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಹೇಳ್ರಿ, 13ರ ವರ್ಗ 169, 17ರ ವರ್ಗ
289. ಎಷ್ಟರಿಂದ ಕೊನೆಗೊಂಡಿದ್ದು? 9ರಿಂದ ಕೊನೆಗೊಳ್ತದೆ. ಅಂದ್ರೆ ಒಂದ್ ಸಂಖ್ಯೆ ಬಿಡಿ ಸ್ಥಾನದೊಳಗ 3 ಅಥವಾ 7 ಇತ್ತಂದ್ರೆ ಅದ್ರ ವರ್ಗದ ಬಿಡಿ ಸ್ಥಾನದಾಗ ಯಾವತ್ತೂ ಏನಿರ್ತತಿ? 9 ಇರ್ತದ ಅಂತಕ್ಕಂಥದ್ದನ್ನ ಗಮನಿಸ್ಬೇಕು. 4 ಅಥವಾ 6ರಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಏನು? ಉದಾಹರಣೆ ಹೇಳಾರ್ದ ಹೇಳ್ರಿ. ಎಷ್ಟರಿಂದ? ಅಲ್ಲ, 4 ಅಥವಾ 6ರಿಂದ ಕೊನೆಗೊಳ್ತಕ್ಕಂಥ ಸಂಖ್ಯೆಯ ವರ್ಗವು ಬಿಡಿ ಸ್ಥಾನದಾಗ ಏನು? ಎದರಿಂದ ಕೊನೆಗೊಳ್ಬೇಕು? ಎಷ್ಟರಿಂದ ಹೇಳ್ತೀವಿ ನಾವು? ಕರೆಕ್ಟ್ ಹೇಳ್ರಿ. 6ರಿಂದ ಕೊನೆಗೊಳ್ಬೇಕು. ಉದಾಹರಣೆ 14ರ ವರ್ಗ ಎಷ್ಟು? 196. 6ರ ವರ್ಗ ಎಷ್ಟು? 36. 8 ಅಲ್ಲ, 36. ಎರಡು ಕಡೆ ಏನೈತಿ? 6 ಐತೆ ಇಲ್ಲ? ಅರ್ಥ ಆಯ್ತಿದು? ಸರಿ. 5ರಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗ 5 ಗುಂಡ್ಲೆ 5 ಎಷ್ಟು ಬಂತು? 25. 15 ಗುಂಡ್ಲೆ 15 15ರ ವರ್ಗ ಇಲ್ಲ 5ರ ವರ್ಗ ತಗೊಂಡ ಇನ್ನು ಡೈರೆಕ್ಟ್ ಬರ್ ಉಂಟದೆ. ಇದನ್ನ ಹಿಂಗೆ ಓರಿ ಬದಲಿ 5ರ ವರ್ಗ ತಗೋರಿ. 5ರ ವರ್ಗ ತಗೊಂಡ್ರೆ ಎಷ್ಟು ಬಂತು? 25 ಬಂತು. 15ರ ವರ್ಗ ತಗೊಂಡ್ರೆ ಎಷ್ಟು ಬಂತು? 15ರ ವರ್ಗ 15ರ ವರ್ಗ 15ರ ವರ್ಗ 208ರಿಂದ ಕೊನೆಗೊಂಡಿದ್ದ. ಒಂದ್ ಸಂಖ್ಯೆ 5ರಿಂದ ಕೊನೆಗೊಂಡಿತ್ತು ಅಂದ್ರೆ ಅದರ ವರ್ಗ ಯಾವಾಗಲೂ 5ರಿಂದ ಕೊನೆಗೊಳ್ತೈತೆ. 0ಯಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಸಮಸಂಖ್ಯೆಯ ಸೊನ್ನೆಗಳನ್ನು ಹೊಂದಿರುತ್ತದೆ. ಉದಾಹರಣೆ 10ರ ವರ್ಗ ಫಸ್ಟ್ 100. ಇಲ್ಲಿ ನೋಡ್ರಿ, 0ದಿಂದ ಕೊನೆಗೊಂಡಿತ್ತಂದ್ರೆ ಅದ್ರ ವರ್ಗ ಸಮಸಂಖ್ಯೆಯ ಸಂಖ್ಯೆಗಳಿರ್ತಾವ. ಈಗ 100ರ ವರ್ಗ ತಗೊಂಡ್ರ 1ರ ಮುಂದೆ 1 2 3 4 ಸೊನ್ನೆ ಬರ್ತವೆ. 100 ಗುಂಡ್ಲೆ 100 4 ಸೊನ್ನೆ ಬರ್ತಾವ. ಇಲ್ಲಿ ನೋಡ್ರಿ, ಯಾವತ್ತು ಇದೇನಾಗಿರ್ತೈತಿ ನೋಡಿ ಸಮಸಂಖ್ಯೆಗಳು. ಇದೇನಾಗಿದಾವ? ಸಮಸಂಖ್ಯೆ. ಇಲ್ಲಿ ನೋಡ್ರಿ 120 ಇದ್ರ ವರ್ಗ ತಗೊಂಡ್ರ 120 × 120 12 144 2 ಸೊನ್ನೆ. ಸಮಸಂಖ್ಯೆಯ ಸೊನ್ನೆಗಳು ಬಂದು 0ಯಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಸಮಸಂಖ್ಯೆಯ ಸೊನ್ನೆಗಳನ್ನು ಹೊಂದಿರುತ್ತದೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಗೊತ್ತಾಯ್ತು. 0ಯಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಸಮಸಂಖ್ಯೆಯ ಸೊನ್ನೆಗಳನ್ನು ಹೊಂದಿರ್ತದ ಅಂತಕ್ಕಂಥದ್ದನ್ನ ನಾವು ತಿಳ್ಕೊತೀವಿ. ಸೊ ಇದಿಷ್ಟು ಮಾಹಿತಿ ಮುಂದುವರೆದ ಭಾಗದಲ್ಲಿ ಮತ್ತೆ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪರಿಕಲ್ಪನೆಗಳನ್ನ ಮುಂದುವರಿಸೋಣ.